ಸ್ನೇಹಿತರೆ ನಮಸ್ತೆ, ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ರೀತಿಯ 10 ಹಲವು ಹಳೆಯ ನಾಣ್ಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದ್ದಾವೆ. ಆಸಕ್ತರು ಹೋಗಿ ನೋಡಬಹುದು. ತಮ್ಮ ಹಳೆಯ ನಾಣ್ಯಗಳ ಮಾಹಿತಿ ಅಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಈ ಹಾಫ್ ಆನಾ ಅಂದರೆ ಏನು, ಅರ್ಧ ಆನಾ, ಈ ಒಂದು ನಾಣ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ನಾಣ್ಯ ದಿನೇ ದಿನೇ ಸ್ಕೇರ್ ಕ್ಯಾಟಗರಿಯಿಂದ ರೇರ್ ಕ್ಯಾಟಗರಿಗೆ ಜಾರ್ತಾ ಇರುವಂಥದ್ದು. ಕಾಮನ್ ಕ್ಯಾಟಗರಿಯಲ್ಲಿ ಇದ್ದಂತಹ ನಾಣ್ಯ ಸ್ಕೇರ್ ಕ್ಯಾಟಗರಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಈ ನಾಣ್ಯ ತುಂಬ ವಿಶೇಷವಾದಂತಹ ಸ್ಥಾನಮಾನ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಪಡೆದುಕೊಂಡಿರುವಂಥದ್ದು. ಇದರ ಬೆಲೆ ಏನು, ಇದನ್ನು ಸಂಗ್ರಹಿಸೋದು ಎಷ್ಟು ಸೂಕ್ತ, ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ಹೈಪ್ ಮಾಡಿ. ಈಗ ಟಾಪಿಕ್ಗೆ ಬಂದ್ಬಿಡೋಣ. ಈ ಒಂದು ನಾಣ್ಯ ನಾನು ನಿಮಗಾಗಲೇ ಹೇಳಿದೆ, 1950ರಲ್ಲಿ ಬಿಡುಗಡೆಯಾದಂತಹ ಹಾಫ್ ಆನಾ ನಾಣ್ಯ 50ರಿಂದ ಶುರುವಾಗಿ 55ರವರೆಗೂ ಕೂಡ ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟ್ಗಳಲ್ಲಿ ಬಿಡುಗಡೆಯಾಗಿರುವಂಥದ್ದು ಬೇರೆ ಬೇರೆ ವರ್ಷಗಳಲ್ಲಿ. ಇದರಲ್ಲಿ ನಿಮಗೆ ಎಲ್ಲ ನಾಣ್ಯಗಳು ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಆದರೆ 1955ರ ಬಾಂಬೆ ಮಿಂಟ್ನ ನಾಣ್ಯ ರೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಬಾಂಬೆ ಮಿಂಟ್ ಅಂದರೆ ಏನು, ಡೈಮಂಡ್ ಶೇಪ್ ಇರುವಂಥದ್ದು ಆ ನಾಣ್ಯ. ಅಂದರೆ ಇಸವಿಯ ಕೆಳಗಡೆ ಡೈಮಂಡ್ ಶೇಪ್ ಇರಬೇಕು. 1955ರ ಇಸವಿಯ ಕೆಳಗಡೆ ಡೈಮಂಡ್ ಶೇಪ್ ಇತ್ತು ಅಂದರೆ ಅದು ರೇರ್ ಕ್ಯಾಟಗರಿಯ ನಾಣ್ಯ. ಇದು ರೇರ್ ಕ್ಯಾಟಗರಿ ಆದರೆ ಇದಕ್ಕೆ ಬೆಲೆ ಎಷ್ಟಪ್ಪ ಅಂದರೆ ₹1,500 ಇರುವಂಥದ್ದು ರೇರ್ ಕ್ಯಾಟಗರಿಯ ನಾಣ್ಯಕ್ಕೆ. UNC ಕಂಡೀಷನಲ್ಲಿ. ಉಳಿದಂತೆ ನಿಮ್ಮ ಹತ್ರ ಯೂಸರ್ ಕಂಡೀಷನ್ ನಾಣ್ಯ ಇದೆ ಅಂದ್ರೂ ಸಹ ₹200-250 ಅಂತ ಮೋಸ ಇಲ್ಲದೆ ಸಿಗುತ್ತೆ. ನನ್ನ ಹತ್ರ ಇರುವಂಥದ್ದು ನೀವು ನೋಡಿದ್ದೀರಾ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 1954 ಮತ್ತು 1950. 55ರದ್ದು ನನ್ನ ಹತ್ರ ಇಲ್ಲ. 55ರದ್ದು ಇತ್ತು ಅಂದರೆ ನಾನು 2 ಆನಾ ಸೀರೀಸಲ್ಲಿ ಹೇಳಿದ್ದೀನಿ ಈಗಾಗಲೇ. 2 ಆನಾ ನಾಣ್ಯ 55ರದ್ದು ನಿಮ್ಮ ಹತ್ರ ಇತ್ತು ಅಂದರೆ ಅದಕ್ಕೆ ಬೆಲೆ ₹1,00,000 UNC ಕಾಯಿನ್ಗೆ. ಅದೇ ರೀತಿ 1955ರ ಎಲ್ಲ ನಾಣ್ಯಗಳು ಬಿಡುಗಡೆ ಆಗಿರುವಂಥದ್ದು 2 ಆನಾ ಮತ್ತು ಈ ಹಾಫ್ ಆನಾದಲ್ಲಿ 1 ಆನಾದಲ್ಲಿ ರಿಲೀಸ್ ಆಗಿಲ್ಲ. ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ ಸ್ಟ್ಯಾಂಡಿಂಗ್ ಬುಲ್ ಚಿತ್ರ ಇರುವಂಥದ್ದು ಮತ್ತು ಹಾಫ್ ಆನಾ ಅಂತ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಆದ ಆನಾ ಅಂತ ಬರೆದಿರುವಂಥದ್ದು. ಸ್ಟ್ಯಾಂಡಿಂಗ್ ಬುಲ್ ಅಂದರೆ ಏನು, ನಿಂತಿರುವ ಎತ್ತಿನ ಚಿತ್ರದ ಕೆಳಗಡೆ ಇಸ್ವಿ ಇರುವಂಥದ್ದು. ಮತ್ತು ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದು ನ್ಯಾಷನಲ್ ಎಂಬ್ಲಮ್ ಅಂದರೆ ಏನು, ರಾಷ್ಟ್ರೀಯ ಒಂದು ಏನಂತಾರೆ ಇದನ್ನು, ನ್ಯಾಷನಲ್ ಎಂಬ್ಲಮ್, ಸ್ಮಾರಕ. ಈ ಒಂದು ಸ್ಮಾರಕದ ಚಿತ್ರವನ್ನು ಹಾಕಿರುವಂಥದ್ದು 4 ತಲೆಯ ಸಿಂಹದ ಚಿತ್ರವನ್ನು ಹಾಕಿರುವಂಥದ್ದು. ನಮ್ಮ ರಾಷ್ಟ್ರ ಲಾಂಛನದ ಚಿತ್ರ, ನ್ಯಾಷನಲ್ ಎಂಬ್ಲಮ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ, ರಾಷ್ಟ್ರ ಲಾಂಛನ. ನಾಣ್ಯ ನೋಡೋದಕ್ಕೆ ನಿಮಗೆ ಈ ಒಂದು ಸ್ಕ್ವೇರ್ ಶೇಪಲ್ಲಿ ಅಂದರೆ ಎಡ್ಜಸ್ಸು ಬ್ಲಂಟ್ ಅಥವಾ ಅಂದರೆ ಕರ್ವ್ಡ್ ಶೇಪಲ್ಲಿ ಇರುವಂಥದ್ದು. ಇದನ್ನು ಸ್ಕ್ವೇರ್ ಕರ್ವ್ಡ್ ಶೇಪ್ ಅಂತ ಕರೀತಾರೆ ಅಥವಾ ಸ್ಕ್ವೇರ್ ಶೇಪ್ ಅಂತ ಕೂಡ ಕರೀತಾರೆ. ಶಾರ್ಪ್ ಎಡ್ಜಸ್ ಇಲ್ಲ, ಬ್ಲಂಟ್ ಅಂದರೆ ಏನು, ಕರ್ವ್ ಶೇಪ್ ಇರುವಂಥದ್ದು ಎಡ್ಜಸ್ಗಳು. ನಾಣ್ಯ ತುಂಬ ಸುಂದರವಾಗಿರುವಂಥದ್ದು. ರೈತರ ಒಂದು ಬೆನ್ನೆಲುಬು ಯಾವುದು, ರೈತರ ಬೆನ್ನೆಲುಬು ಎತ್ತುಗಳು. ಇವಾಗ ಬಿಡಿ ಟ್ರ್ಯಾಕ್ಟರೆಲ್ಲ ಬಂದಿದೆ, ಆದರೆ ಹಿಂದಿನ ಕಾಲದಲ್ಲಿ ಎತ್ತುಗಳಿಂದಲೇ ಹೊಲವನ್ನು ಉಳ್ತಾ ಇದ್ದಂಥದ್ದು. ಆ ಒಂದು ಸಂಕೇತವಾಗಿ ಈ ಸ್ಟ್ಯಾಂಡಿಂಗ್ ಬುಲ್ಲನ್ನು ಹಾಕಿರುವಂಥದ್ದು. ಮತ್ತು ರೈತ ದೇಶದ ಬೆನ್ನೆಲುಬು, ಆದರೆ ರೈತನ ಬೆನ್ನೆಲುಬು ಈ ಒಂದು ಎತ್ತುಗಳಾಗಿರ್ತಾ ಇದ್ವು. ತನ್ನ ಸ್ವಂತ ಮಕ್ಕಳಂತೆ ಈ ಒಂದು ಎತ್ತುಗಳನ್ನು ಸಾಕ್ತಾರೆ ಮನೆಗಳಲ್ಲಿ, ಹಳ್ಳಿಗಳಲ್ಲಿ ನಾನು ಕೂಡ ನೋಡಿದ್ದೇನೆ. ತನ್ನ ಸ್ವಂತ ಮಕ್ಕಳಿಗೆ ಎಷ್ಟು ಉಪಚಾರ ಮಾಡ್ತಾರಲ್ಲ ಅಷ್ಟೇ ಉಪಚಾರ ಮಾಡ್ತಾರೆ. ಅಷ್ಟೇ ಕಠಿಣವಾದಂತಹ ಶಿಕ್ಷೆನೂ ಕೊಡ್ತಾರೆ ಮತ್ತು ಶಿಕ್ಷಣವನ್ನು ಕೊಡ್ತಾರೆ. ಅದನ್ನು ಹೆಂಗೆ ಬದುಕಬೇಕು ಅಂತ ಆ ಒಂದು ಸಂಕೇತಕ್ಕೋಸ್ಕರ ಇದನ್ನು ಹಾಕಿರುವಂಥದ್ದು. ಈ ಒಂದು ಹಾಫ್ ಆನಾ, 1 ಆನಾ, 2 ಆನಾದಲ್ಲಿ ಇದರ ಬೆಲೆ ನಿಮ್ಗಾಗಲೇ ನಿಮ್ಮ ಬುಕ್ಕಲ್ಲಿ ತೋರಿಸ್ತಾ ಇದ್ದೀನಿ. ಆಗಲೇ ಹೇಳಿದೆ 1955ರದ್ದು ರೇರ್ ಕ್ಯಾಟಗರಿ ಅಂತ ನೋಡ್ತಾ ಇದ್ದಾರೆ, ₹1,500 ಇರುವಂಥದ್ದು. 1950ರ ನಾಣ್ಯ ಸ್ಕೇರ್ ಕ್ಯಾಟಗರಿಯಲ್ಲಿ UNCಯಲ್ಲಿ ₹600. ಕೋಲ್ಕತ್ತಾ ಮಿಂಟ್ ಇತ್ತು ಅಂದರೆ ₹1,000. ಬಾಂಬೆ ಮಿಂಟ್ ₹600 ಆದರೆ ಕೋಲ್ಕತ್ತಾ ಮಿಂಟು ₹1,000. 1954ರದ್ದು ₹500. ಯಾವುದು, ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟ್ ಎರಡು ಕೂಡ ₹500. ನೀವು ನೋಡಿ, ಕ್ಲಿಯರಾಗಿ ನೋಡಿ, 1955ರದ್ದು ತುಂಬ ಎಕ್ಸ್ಟ್ರೀಮ್ಲಿ ರೇರ್ ಅಂತ ಅನಿಸಲ್ಲ. ರೇರ್ ಕ್ಯಾಟಗರಿಯಲ್ಲಿ ₹1,500 ಬಾಂಬೆ ಮಿಂಟಿನ ನಾಣ್ಯ. ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಿಮ್ಗೆ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು ವಿಡಿಯೋನ ನೋಡಿದ್ದಕ್ಕೆ.